ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮಹಾ ಭೂಕಂಪ ಸಂಭವಿಸಿದೆ. ಹೈಕಮಾಂಡ್ ಅಂಗಳದಿಂದ ಹೊರಬಿದ್ದ ಅತ್ಯಂತ ಸ್ಫೋಟಕ ಸಮಾಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಊಹಿಸಲಾಗದ ರೀತಿಯ ಭೂಕಂಪ. ಹೈಕಮಾಂಡ್ ಅಂಗಳದಿಂದ ಹೊರಬಿದ್ದ ಅತ್ಯಂತ ಪೊಲಿಟಿಕಲ್ ಸ್ಫೋಟಕ ಸುದ್ದಿ. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗೆ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಆಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಬ್ಲಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಚ್ಚರಿಯ ಆಯ್ಕೆ. ಮಾಜಿ ಸಚಿವ ಉದ್ಯಮಿ ಮುರುಗೇಶ್ ನಿರಾಣಿಗೆ ಸಿಗಲಿದೆಯಾ ಸಾರಥ್ಯ ಅನ್ನೋ ಪ್ರಶ್ನೆಗಳು. ಉತ್ತರ ಕರ್ನಾಟಕ ಭಾಗಕ್ಕೆ ಬಿಗ್ ಬೂಸ್ಟರ್ ಕೊಡೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ? ಒಬ್ಬರಲ್ಲ ಇಬ್ಬರಲ್ಲ, ರಾಜ್ಯ ಬಿಜೆಪಿಗೆ ಇಬ್ಬರು ಕಾರ್ಯಾಧ್ಯಕ್ಷರಂತೆ. ಶೋಭಾ ಕರಂದ್ಲಾಜೆ, ರಾಮುಲುಗೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನ. ವಿ ಸೋಮಣ್ಣಗೆ ಪ್ರಚಾರ ಸಮಿತಿ ಹೊಣೆಗಾರಿಕೆ ಶೀಘ್ರದಲ್ಲೇ ಫೈನಲ್ ಆಗುತ್ತಾ? ವಿಧಾನಸಭೆ ವಿಪಕ್ಷ ನಾಯಕನ ಸ್ಥಾನದಲ್ಲೂ ಭಾರಿ ಟ್ವಿಸ್ಟ್ ಇದೆ. ಕರಾವಳಿಯ ಫೈರ್ ಬ್ರ್ಯಾಂಡ್ ಸುನಿಲ್ ಕುಮಾರ್ ವಿಪಕ್ಷ ನಾಯಕ ಅನ್ನೋ ಮಾಹಿತಿ. ಹಿಂದುತ್ವದ ಗಟ್ಟಿ ಧ್ವನಿಗೆ ಜವಾಬ್ದಾರಿ ನೀಡೋದಕ್ಕೆ ಆರ್ಎಸ್ಎಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಕೇಂದ್ರದಲ್ಲೂ ಬದಲಾವಣೆಯ ಅಲೆ ಬೀಸಿದೆ. ಯಡಿಯೂರಪ್ಪ ಪುತ್ರನಿಗೆ ಸಿಗಲಿದೆಯೇ ಕೇಂದ್ರದ ಮಂತ್ರಿಯ ಸ್ಥಾನ? ಬಿವೈ ರಾಘವೇಂದ್ರ ಬಿಎಸ್ವೈರನ್ನು ಕೂಡ ಒಟ್ಟಾರೆ ಚರ್ಚೆಗಳು ಶುರುವಾಗಿದೆ. ರಾಜ್ಯ ಬಿಜೆಪಿ ಅಂಗಳದಲ್ಲಿ ಭೂಕಂಪವೇ ಸೃಷ್ಟಿಯಾಗೋ ತರಹದ ಮಾತು. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡ ದಿವಸಗಳಿಂದ ಹಿಡಿದು ಈವರೆಗೂ ಕೂಡ ಬಿಜೆಪಿಯಲ್ಲೇ ಅಸಮಾಧಾನಗಳಿದ್ದಾವೆ. ವಿಜಯೇಂದ್ರರನ್ನ ಕೆಳಗಿಳಿಸಿ ಸೋಮಣ್ಣರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಒಂದು ವಿಭಾಗ, ಮತ್ತೊಂದು ವಿಭಾಗ ರಮೇಶ್ ಜಾರಕಿಹೊಳಿರವರನ್ನು ಕೂಡ ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಎನ್ನುವಂತಹ ವಾದ. ಈ ಎಲ್ಲ ವಾದಗಳ ನಡುವೆ ನಾವು ಈಗಾಗಲೇ ರಿವೀಲ್ ಮಾಡಿದಂತೆ ಒಂದಷ್ಟು ವಿಚಾರಗಳು ಕೂಡ ಮುನ್ನೆಲೆಯಲ್ಲಿದೆ.